ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಲಿಪ್ಸ್ ಲೈಟ್ ಕ್ರೀಮ್ ಬಗ್ಗೆ. ಲಿಪ್ಸ್ ಲೈಟ್ ಅಂದರೆ ಏನು, ಯಾವ ಸಮಸ್ಯೆದಾಗ ನೀವು ಇದರ ಉಪಯೋಗ ಮಾಡಬಹುದು, ಇದ್ರ ಒಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ರೀತಿ ನೀವು ಇದರ ಉಪಯೋಗ ಮಾಡಬಹುದು, ಎಷ್ಟು ದಿನ ಇದನ್ನು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು, ಮೂಲ್ಯ ಏನು, ಎಲ್ಲಿಂದ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಲಿಪ್ಸ್ ಲೈಟ್ ನೋಡ್ರಿ, ಈ ಕ್ರೀಮ್ ಎಲ್ಲಿ ಉಪಯೋಗ ಮಾಡ್ತಾರೆ ಹೆಸರಿನಾಗ ಗೊತ್ತಾಗುತ್ತೆ. ಲಿಪ್ಸ್ ಲೈಟ್ ಅಂದರೆ ನಿಮ್ಮ ತುಟಿ ಭಾಳ ಜಾಸ್ತಿ ಕಪ್ಪಗದಾವು. ಅದು ನಿಮ್ಗೆ ನ್ಯಾಚುರಲಿ ಕಪ್ಪಗಿರ್ಬೋದು, ಇಲ್ಲ ನೀವು ಸಿಗರೇಟ್ ಸೇರ್ತೀರಿ, ಬಿಡಿ ಸೇರ್ತೀರಿ, ಅದ್ರ ಸಂಬಂಧ ಕಪ್ಪಾಗಿರ್ಬೋದು. ಸೊ ಅದನ್ನು ನಿಮ್ಗೆ ಭಾಳ ಜಾಸ್ತಿ ಕಪ್ಪಾಗಿರೋ ತುಟಿ ಅಂದರೆ ಅದನ್ನು ಕಲರ್ ಲೈಟ್ ಮಾಡ್ಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಮ ಬಗಲು ಭಾಳ ಜಾಸ್ತಿ ಡಾರ್ಕ್ ಕಲರ್ ಅದಾವು, ಅಂಡರ್ ಆರ್ಮ್ಸ್ ಭಾಳ ಜಾಸ್ತಿ ಡಾರ್ಕ್ ಅದಾವ ಅಂದ್ರೆ, ಇಲ್ಲ ನಿಮ್ಮ ಪ್ರೈವೇಟ್ ಏರಿಯಾ ಅಂಡರ್ವೇರ್ ಹಾಕ್ತಿರಲ್ಲ ಆ ಕಡೆ ಎಡಕ ಬಲ್ಕ ಕಾಲಿನ ಭಾಗದಾಗ ಒಬ್ಬೊಬ್ರು ನೋಡಿದ್ರೆ ಭಾಳ ಜಾಸ್ತಿ ಕಪ್ಪಾಗಿಬಿಟ್ಟಿರ್ತೈತೆ ಸ್ಕಿನ್, ಆ ಭಾಗದಾಗ ಹಚ್ಕೋಬೋದು. ಇಲ್ಲ ಯಾವುದಾದ್ರೂ ಬೇರೆ ಸೆನ್ಸಿಟಿವ್ ಭಾಗ ಆಗಿರ್ಬೋದು, ಕಣ್ಣಿನ ತಳಗಡೆ ಆಗಿರ್ಬೋದು ಸ್ಕಿನ್, ಅಲ್ಲಿ ಕೂಡ ಭಾಳ ಜಾಸ್ತಿ ಡಾರ್ಕ್ ಆಗೈತೆ ಅಂದ್ರೆ ಅಲ್ಲಿ ಇದ್ರ ಉಪಯೋಗ ಮಾಡ್ಬೋದು ರೀ. ಅಲ್ಲಿ ಇದು ಕಲರ್ ಕಡಿಮೆ ಮಾಡ್ತೈತೆ ರೀ, ಭಾಳ ಡಾರ್ಕ್ನೆಸ್ ಏನಿರ್ತೈತೆ ಕಡಿಮೆ ಮಾಡ್ತೈತೆ. ಇದು ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ಮ ತ್ವಚಾ ಒಳಗಡೆ ಮೆಲನಿನ್ ಪ್ರೊಡಕ್ಷನ್ ಏನಿರ್ತೈತೆ ನೋಡ್ರಿ, ಅದನ್ನು ಕಡಿಮೆ ಮಾಡ್ತೈತಿ. ಅದರಲ್ಲಿ ಏನಾಗುತ್ತೆ, ಆ ಭಾಗದ ಕಲರು ನ್ಯಾಚುರಲಿ ಡಲ್ ಹಾಕ್ಕೊಂತ ಬಂದುಬಿಡ್ತೈತೆ ರೀ. ಇದ್ರೊಳಗಡೆ ನೋಡ್ರಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಾಮೇಟ್ರಿ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರ್ತಾವೆ. ಮತ್ತು ಇದನ್ನು ನೋಡ್ರಿ, ಇದು ಒಂಥರದ ಮಾಯ್ಶ್ಚರೈಸೇಷನ್ ಕೂಡ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತೆ ರೀ ನಿಮ್ಮ ತ್ವಚಾಕ್ಕೆ. ಬನ್ನಿ ಈಗ ತಿಳ್ಕೊಳ್ಳೋಣ ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ ಅಂತ. ಇದ್ರೊಳಗಡೆ ನೋಡ್ರಿ ವಾಟರು, ಸ್ಟ್ಯಾರಿಕ್ ಆ್ಯಸಿಡ್, ಕೋಜಿಕ್ ಆ್ಯಸಿಡ್, ಡೈಪಾಲ್ಮಿಟೇಟ್, PGMS, ಲ್ಯೂಕೋರೈಸ್ ಎಕ್ಸ್ಟ್ರಾಕ್ಟ್, ನಿಯಾಸಿನಮೈಡ್, ಗ್ಲೈಕೋಲಿಕ್ ಆ್ಯಸಿಡ್, ಗ್ಲಿಸರಿನ್, ಪ್ರೊಪೈಲಿನ್, ಕೋಲ್ ಪೆಟ್ರೋಲಿಯಂ ಜೆಲಿ, ಬೀಟಾ ಆರ್ಬ್ಯೂಟಿನ್ ಆಲ್ಕೋಹಾಲ್, ಮೈಕ್ರೋವ್ಯಾಕ್ಸ್, ಸಿಟ್ರಿಕ್ ಆ್ಯಸಿಡ್, ಬೆರಿ ಎಕ್ಸ್ಟ್ರಾಕ್ಟ್, ಮಲ್ಬೆರಿ ಎಕ್ಸ್ಟ್ರಾಕ್ಟ್, PEG 150 ರೇಟ್, ಮೆಚ್ಯೂರ್ ಆಫ್ ಫಿನಾಕ್ಸಿಎಥೆನಾಲ್ ಬೆನ್ಸ್, xanthan gum, sodium metabisulfite, vitamin C, wine, EDTA, allantoin, GARD TT, perfume, rose extract, grapes extract, butter. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡ್ಲಾಗ್ತೈತೆ ರೀ. ಈಗ ಹೇಳ್ಕೊಡ್ತೀನಿ ಯಾವ ರೀತಿ ಇದನ್ನು ನೀವು ಉಪಯೋಗ ಮಾಡ್ಬೋದು. ಸೊ ಒಂದೇದು ನೋಡ್ರಿ, ಯಾವ ಭಾಗಕ್ಕೆ ನೀವು ಇದನ್ನು ಹಚ್ಕೋಬೇಕನ್ನೋ ಅಂತೀರಿ, ಅದನ್ನು ಮೊದಲ ಕ್ಲೀನ್ ಮಾಡ್ಕೊಂಡು ಚೆಂದಾಗ ಅದನ್ನು ಒರೆಸ್ಕೊಂಬಿಡ್ರಿ. ಆ ಭಾಗ ಸ್ವಚ್ಛ ಇರ್ಬೇಕು ರೀ, ಡ್ರೈ ಇರ್ಬೇಕು ರೀ. ಅದು ನಿಮ್ಮ ತುಟಿ ಆಗಿರ್ಬೋದು, ಬಗಲಾಗಿರ್ಬೋದು, ಇಲ್ಲ ಪ್ರೈವೇಟ್ ಏರಿಯಾ ಸುತ್ತಮುತ್ತ ಆಗಿರ್ಬೋದು. ಸೊ ಚೆಂದಾಗ ಒರೆಸ್ಕೊಂಡ್ಬಿಡ್ರಿ. ಅದಾದಮೇಲೆ ಕ್ರೀಮ್ ತೊಗೊಂಡು, ಏನಿದೆ ಇದು ಲಿಪ್ಸ್ ಲೈಟ್ ಕ್ರೀಮು ತೊಗೊಂಡು ಯಾವ ಭಾಗಕ್ಕೆ ಹಚ್ಬೇಕನ್ನೋ ಅಂತೀರಿ ಅಲ್ಲಿ ಚೆಂದಾಗ ಹಚ್ಕೊಂಡು ಲೈಟಾಗಿ ಕೈಲೇ ಮಸಾಜ್ ಮಾಡ್ಕೊರಿ. ಅದು ಕ್ರೀಮ್ ನಿಮ್ಮ ತ್ವಚಾ ಒಳಗಡೆ ಚೆಂದಾಗ ಅಬ್ಸರ್ವ್ ಆಗ್ಬೇಕ್ರಿ. ಅದಾದಮೇಲೆ ಕೈಗಳನ್ನು ತೊಳ್ಕೊಂಬಿಡ್ರಿ. ಈ ರೀತಿ ಕ್ರೀಮ್ ಉಪಯೋಗ ಮಾಡ್ಬೇಕ್ರಿ. ಇದನ್ನು ನೋಡ್ರಿ, ನೀವು ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಉಪಯೋಗ ಮಾಡ್ಬೋದು. ಇದನ್ನು ನೋಡ್ರಿ, ಪುರುಷರು ಮಹಿಳೆಯರು ಇಬ್ಬರು ಉಪಯೋಗ ಮಾಡ್ಬೋದು ರೀ. ಈಗ ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡ್ಬೇಕು ನೋಡ್ರಿ, ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗೋ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದೈತಿ. ಯಾವ ಭಾಗಕ್ಕೆ ನೀವು ಇದನ್ನು ಹಚ್ಕೊಳವಂತ್ರಿ ಅಲ್ಲಿ ನಿಮ್ಗೆ ಭಾಳ ಜಾಸ್ತಿ ಉರಿ ಆಗೋದು, ತ್ವಚಾ ಕೆಂಪಾಗೋದು, ಭಾಳ ಜಾಸ್ತಿ ಕೆರೆತ ಆಗೋದು, ಈ ರೀತಿ ಸಮಸ್ಯೆ ಕಾಡ್ತಾವೆ. ಆ ರೀತಿ ನಿಮ್ಗೆ ಏನಾರು ಅನ್ಸಂತೈತೆ ಅಂದರೆ ಇದನ್ನು ಸ್ಟಾಪ್ ಮಾಡೋಕ್ಕೆ ಬಂದ್ ಮಾಡಿರಿ. ಯಾರು ಇದನ್ನು ಹಚ್ಕೊಳಕ್ಕೆ ಹೋಗ್ಬಿಡ್ತು. ಇದ್ರೊಳಗೆ ನೋಡ್ರಿ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ಏನೇನು ಹೇಳೀನಿ, ಯಾವುದೇ ಇಂಗ್ರೀಡಿಯೆಂಟ್ಲಿ ನಿಮ್ಗೆ ಮೊದಲು ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದ್ರ ಉಪಯೋಗ ಮಾಡೋಕ್ಕೆ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 269 ರೂಪಾಯಿ, 269 ರುಪೀಸ್ನಾಗ 15 ಗ್ರಾಮ್ ಕ್ರೀಮ್ ಸಿಗ್ತೈತೆ ರೀ, ಲಿಪ್ಸ್ ಲೈಟ್ ಕ್ರೀಮ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಫಾರ್ಮಸಿ ಇಲ್ಲ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಮೂಲಕ ಭಾಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬೋದು. ಇದಕ್ಕೆ ಡಾಕ್ಟರ್ ಕನ್ಸಲ್ಟೇಷನ್ ಏನು ಅವಶ್ಯಕತೆ ಇರಂಗಿಲ್ಲ ರೀ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮ ಎಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಪ್ರಾಡಕ್ಟ್ಸ್ ರಿವ್ಯೂಸ್ ನೋಡ್ಬೇಕು, ಆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.